ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. ಟೈಮ್ 7 ಗಂಟೆ ಆಗೈತ್ರಿ. 6:17 ಎದ್ದೀನ್ರಿ. ಎಲ್ಲ ಕಡೆ ಕಸ ಹೊಡಿಗಿ ಆಡುಗಳು ಕಾಲಾಗಿಂದೆಲ್ಲ ಕಸ ಹೊಡಿಗಿನ್ರಿ. ಮತ್ತೆ ಇಕ್ಕೆ ಹಾಕ್ತಾ ಇದ್ದಾರೆ ಅವು ಹಂಗೆ ರೀ. ವಾಡಿ ತೀತಾರಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ರಂಗೋಲಿ ಕೂಡ ಹಾಕಿ ನೋಡ್ರಿ, ಸಿಂಪಲ್ ಆಗಿ ರಂಗೋಲಿ ಹಾಕೊಂಡು ಬಂದೀನಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ಕತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲೂ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗಬೇಡ್ರಿ. ಹಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಹಳ್ಳಿ ಕಡೆ ನೇಚರ್ ಯಾವ ಥರ ಇರ್ತೈತ್ರಿ. ಬೆಳಗ್ಗೆ ಹಕ್ಕಿಗಳ ಸೌಂಡು, ಹಾಗೆ ಇವತ್ತು ಮಂಜು ಬಿದ್ದಂಗೆ ಆಗೈತ್ರಿ ಎಲ್ಲ ಕಡೆ. ನೋಡಿರಿ ಆ ಕಡೆ ನೋಡಿರಿ ಗಿಡಗಳ್ದಾಗ ಹೆಂಗೆ ಕಾಣಿಸ್ತೈತಿ. ಮಂಜು ರೀ. ಚಳಿ ಸ್ವಲ್ಪ ಕಡಿಮೆ ಅನ್ಬೋದ್ರಿ. ಮಂಜು ಬಿತ್ತ ಸ್ವಲ್ಪ ಕಡಿಮೆ ಆಗ್ತೈತ್ರಿ ಚಳಿ. ಆದರೆ ಅದರಲ್ಲೇ ತಣ್ಣಗೆ ನೀರಿನ ಥರ ದೂಸ್ ಬರ್ತಾ ಇರ್ತೈತಿ. ನೋಡಿ ಬೇಕಾದ್ರೆ ಜೂಮ್ ಹಾಕಿ ತೋರಿಸ್ತೀನಿ ನೋಡ್ರಿ ಆ ಕಡೆ ಯಾವ ಥರ ಐತಿ. ಈಗ ಐತೆ ನೋಡ್ರಿ ನಮ್ಮ ಹಳ್ಳಿ ಜೀವನ. ಇನ್ನು ಅವ್ರು ಎದ್ದಿಲ್ಲ ರೀ ರಾಕೇಶರು. ಅವ್ರ ಆಡುಗಳು ಕಾಲಾಗಿಂದ ಕಸ ಹೊಡಗಿಲ್ಲ ರೀ. 2 ಇದ್ದು ರೀ, ಮತ್ತೊಂದು ತೊಗೊಂಡು ಬಂದಾರಿ. 3 ಆಗ್ಯಾವ್ರಿ. ನಮ್ಮ 4 ಅದಾವ್ರೆ, ಸಣ್ಣ 2 ದೊಡ್ಡ 2. ಇದೊಂದು ಆಕಳ. ಇಷ್ಟಿರ್ತೈತೆ ನೋಡ್ರಿ ಹಳ್ಳಿ ಕಡೆ. ಏನಾದರೂ ಕೆಲಸ ಆಗದೆ ಇದ್ದವ್ರು ಹೊರಗಡೆ ಹೋಗಿ ಜಾಸ್ತಿ ಈ ಥರ ಹೈನುಗಾರಿಕೆ ಮಾಡ್ತಾರೆ. ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆಯಿಂದ ಈ ಹಸು 10,000 ಕೊಟ್ಟು ತಂದಾರ ಸ್ನೇಹಿತರೆ. ತಂದು ಒಂದು 2 ತಿಂಗಳಾಯಿತು. ಅದ್ರದ್ದು ಅಮೌಂಟ್ ಇವಾಗ ಎಲ್ಲ ಮುಟ್ಟಕ್ಕೆ ಬಂದೈತೆ ನೋಡ್ರಿ. ಅದ್ರ ಗಂಟು ಹೊಂಟಿತ್ರಿ. ಇನ್ನು ಅದು ಮತ್ತೆ ಗರ್ಭಿಣಿ ಐತ್ರಿ. ಈಗ ಮತ್ತು ಕರು ಹಾಕ್ತಂದ್ರೆ ಮತ್ತು ಅದು ಬೇರೆ ರೀ. ಮತ್ತು ಹೊಳ್ಳಿ ಒಂದು ಹಸುದಿಂದ ಇಷ್ಟು ಲಾಭ ಐತೆ ಅಂದ್ರೆ ಒಂದು 4 ಹಸು ಕಟ್ರಿ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಮೇವು ಇಲ್ಲ ಸ್ನೇಹಿತರೆ, ವಾಡಿ ತೊಗೊಂಡು ಬರ್ತಾರೆ ಅದಷ್ಟೇ. ಅದಕ್ಕೆ ಹಸುರು ಮೇವು ಜಾಸ್ತಿ ಇರೋಂಗಿಲ್ಲ. ಕಣಿಕಿ ಈ ಥರ ಒಂದು ಸ್ವಲ್ಪ ಮುಸ್ರಿ ಇಡ್ತಾರೆ ಬೆಳಿಗ್ಗೆ. ಮುಸ್ರಿ ಇಟ್ರಂದ್ರೆ ಹಾಲು ಜಾಸ್ತಿ ಹಿಂಡ್ತೈತೆ ನೋಡ್ರಿ. ಉರಿ ಹಚ್ಚಿ ಕಾಸ್ಕೊಳಕತ್ತಾರೆ ಅಲ್ಲಿ ಹುಡುಗರು. ಕಾಣ್ತೈತೆ ಅನ್ಕೋತೀನಿ ನೋಡ್ರಿ ಅಲ್ಲಿ ತಂಡಿಗೆ ರೀ. ಏನು ಮಾಡ್ತಾರೆ ರೀ, ನಮ್ಮ ಮಕ್ಕಳು ಇದ್ದು ಅಂದ್ರೆ ಹಾಗೆ ಮಾಡ್ತಿದ್ವು ರೀ. ಬರ್ರಿ ಒಳಗಡೆ ಹೋಗೋಣ. ಇನ್ನು ಒಳಗಡೆ ಏನು ಮಾಡೋದಕ್ಕೆ ಕೆಲಸ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಕಸ ಹೊಡ್ಕೊಂಡಿನಿ. ಜೋಳ ಹಿಟ್ಟು ಅಂತೂ ಬೀಸ್ಕೊಂಡು ಬರೋಕೆ ಆಗ್ತಾನೆ ಇಲ್ಲ ರೀ. ನಿನ್ನೆ ಕರೆಂಟೇ ಇಲ್ಲ ರೀ. 2-3 ದಿನ ಆಯಿತು ಕರೆಂಟ್ ತೆಗಿಯಾಕತ್ತಾರೆ. ನೀರನ್ನೂ ಹೋಗ್ಯಾವ್ರಿ ನಿನ್ನೆ ಜಲ್ದಿನ. ಉಳ್ಳಾಗಡ್ಡಿ ಪಾಚಿ ನೋಡ್ರಿ, ಉಳ್ಳಾಗಡ್ಡಿ ಪಾಚಿ ಐತಿವ್ರಿ. ಇದಕ್ಕೆ ಅಜ್ಜಿ ತೊಗೊಂಬಂದು ಕೊಟ್ಟಾರೆ. ಪಲ್ಯ ಮಾಡಬೇಕು. ಸೋಸಿನ್ರಿ ಅಲ್ಲೇ ಅಂಗಡಿ ಹತ್ರ ಕೂತು. ಇದಕ್ಕೊಂದು ಸ್ವಲ್ಪ ಬೇಳೆ ಹಾಕಿ ಸ್ವಲ್ಪ ಪಲ್ಯ ಮಾಡ್ಕೋಬೇಕ್ರಿ. ರೊಟ್ಟಿ ಅದಾವ್ರಿ, ಇನ್ನೂ ಒಂದು 4-5 ರೊಟ್ಟಿ ಅದಾವ. ರೈಸ್ ಐತ್ರಿ, ನಿನ್ನೆ ದಿನ ಮಾಡಿರೋದು ನೋಡಿ. ರೈಸ್ ಹಂಗೆ ಐತಿ. ಅದನ್ನಷ್ಟ ಒಗ್ಗರಣೆ ಹೊಡಿತೀನಿ ರೀ. ಹಾಗೆ ರೈಸ್ ಹೋಗಂಗಿಲ್ಲ ರೀ, ನೀರು ಕಾಯ್ದಾವ್ರಿ. ನೀರು ಇನ್ನೊಂದು ಸ್ವಲ್ಪ ಕಾಯ್ಬೇಕ್ರಿ. ನೀರು ಎಷ್ಟು ಜಾಸ್ತಿ ಎಷ್ಟು ಬಿಸಿ ಆಗ್ತಾ ನೋಡಿ, ಅಷ್ಟು ಮೈಗೆ ಹಿತ ಅನ್ನಿಸ್ತೈತ್ರಿ ತಂಡಿ ಒಳಗಡೆ. ತಂಡ್ಯಾಗ ಎಷ್ಟು ಬಿಸಿ ನೀರು ಜಾಸ್ತಿ ಮಾಡ್ತೀವಿ ನೋಡ್ರಿ, ಅಷ್ಟು ಹಿತ ಅನಿಸ್ದಂಗೆ ಆಕೈತಿ ಮನ್ಸಿಗೆ. ಬಾಂಡೆ ಅಂದ್ರೆ ಇಷ್ಟು ಬಾಂಡೆದಾವು. ನಿನ್ನೆ ನೀರು ಬರಲಿಲ್ಲ ರೀ, ಹೋಗಿಬಿಟ್ಟು. ಕೊತ್ತಂಬರಿ ಬಂದಿತ್ತು, ಕೊತ್ತಂಬರಿ ತಗೊಂಡಿನ್ರಿ. ಎಷ್ಟು ನೋಡ್ರಿ ತಾಜಾ ಇರ್ತೈತ್ರಿ. ಎಣ್ಣೆ ಹೊಡೆದ ಇದು ಗೊಬ್ಬರ ಹೋಗ್ದಾರ್ಲ, ಗೊಬ್ಬರ ಮೆಗ್ಲ ಉಳ್ಳಾಗಡ್ಡಿ ಗೊಬ್ಬರ ಹೋಗ್ಯಾನ. ಉಳ್ಳಾಗಡ್ಡಿ ಅಂದ್ರೆ ಇದು ಅದು ಸಿಡಿದು ಈ ಥರ ಕೆಂಪ್ ಆಗೈತೆ ಅಂದ್ರೆ ಹಿಂಗ್ಯಾಕೆ ರೋಗ ಬಿದ್ದೈತ್ರಿ ತಂದೆ ಅಜ್ಜಿ. 5 ರೂಪಾಯಿ ರೀ ಇದು ತೊಗೊಂಡಿದ್ದೆ ರೀ. ನಿನ್ನೆ ಬೇಳೆ ಸಾಂಬಾರು ಮಾಡಿದ್ದೆ ಸ್ನೇಹಿತರೆ. ಇನ್ನೂ ಇಷ್ಟು ಬೇಳೆ ಸಾಂಬಾರು ಐತಿ. ಸಾಂಬಾರು ಐತ್ರಿ. ದೇವ್ರ ಪೂಜೆ ಮಾಡಬೇಕು, ಜಳಕ ಮಾಡಬೇಕು. ಜಳಕ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ ಇಷ್ಟು ರೊಟ್ಟಿ ಅದಾವ್ರಿ. ಮತ್ತೆ ತಂಗಳ ಆಗ್ತಾವ್ರಿ ರೊಟ್ಟಿ. ಮತ್ತು ಮಾಡ್ರಿ ಮಿರಿ ಪಲ್ಯ ಅಷ್ಟು ಮಾಡ್ಕೋತೀನಿ ರೀ. ಅದಷ್ಟು ಅನ್ನ ಒಗ್ಗರಣೆ ಹೊಡ್ಕೋತೀನಿ, ಹೋಗ್ಬಿಡ್ತೀನಿ ರೀ ಅಂಗಡಿಗೆ. ಬಾಂಡೆ ಮೊದಲು ಬಾಂಡೆ ಮಾಡ್ತೀನಿ ರೀ. ಇನ್ನು ಅಡುಗೆ ಕೆಲಸ ಲೇಟ್ ಆಗಲ್ಲಕ್ಕ್ರಿ. ನೀರು ಸುದ್ನೆ ಇಲ್ರಿ ಕುಡಿಲಾಕ. ಅಡುಗೆ ಮಾಡಕ್ಕೆ ನೀರು ಸುದ್ನೆ ಖಾಲಿ ಆಗ್ಯಾವ. ನೀರು ತುಂಬ್ಕೋಬೇಕು. ಮತ್ತು 8 ಗಂಟೆಗೆ ನೀರು ಹೋದು ಅಂದ್ರೆ ಮತ್ತೆ ಯಾವಾಗ ಬರ್ತಾವ ಗೊತ್ತಿಲ್ಲ. ನೀರು ಹಾಗೆ ಆಗೈತ್ರಿ. ಮೊದಲು ಎಲ್ಲ ಕೆಲಸ ಮುಗಿಸ್ಕೋತೀನಿ ರೀ, ಆಮೇಲೆ ಅಡುಗೆ ಕೆಲಸ ಆಮೇಲೆ ಮಾಡ್ತೀನಿ ನೋಡ್ರಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ಕೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಜಳಕನ ಆಯಿತು, ಪೂಜೆ ಕೂಡ ಮಾಡಿದೆ. ಈಗ ಊದು ಹಾಕಿ ನೋಡ್ರಿ. ಊದಿನ ಸ್ಮೆಲ್ ಎಷ್ಟು ಚಂದ ಬರತೈತ್ರಿ. ಹೋಗಿ ಮನೆ ಎಲ್ಲ ಹರಡ್ತಾ ಇದೆ ರೀ. ಹಿಂಗೆ ದೇವ್ರ ಪೂಜೆ ಮಾಡ್ರೆ ಒಂಥರ ಏನೋ ನಮ್ಮ ಮನಸ್ಸಿಗೆ ನೆಮ್ಮದಿ ಆದಂಗೆ ಆಗ್ತೈತ್ರಿ. ಇಲ್ಲಾಂದ್ರೆ ಏನೋ ಕಳ್ಕೊಂಡಿವಿ ಇಡೀ ದಿನ. ಏನೋ ಒಂಥರ ಬನ ಮನುಷ್ಯಾಗ ಇದು ಆದಂಗೆ ಆಗ್ಬಿಡ್ತೈತ್ರಿ. ಆಂಜನೇಯ ನೋಡ್ರಿ, ಕಲ್ಲೋಳಿ ಹನುಮಪ್ಪ
ನನ್ನಪ್ಪ ಕಾಪಾಡಪ್ಪ, ಎಲ್ಲರನ್ನೂ ಆರೋಗ್ಯ ಆಯುಷ್ಯದಿಂದ ಇಡಪ್ಪ ಅಂತ ಬೇಡ್ಕೊಂಡು ನಾನು ಡೇನ ಸ್ಟಾರ್ಟ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಇದು ಕಲ್ಲೋಳಿ ಹನುಮಪ್ರಿ, ಅದೇನೈತಿ ಸಿಂಧನೂರು ನೋಡ್ರಿ, ಸಿಂಧನೂರು ಅಂಬಾಭವಾನಿ ರೀ. ಅಂಬಾಭವಾನಿಗೆ ಹೋಗಿದ್ದೀವ್ರಿ, ಅಲ್ಲಿದ್ರಿ ಅದು ಫೋಟೋ. ನೀರು ಕಾಯಕ್ಕೆ ಇಟ್ಟೀನಿ ರೀ, ಬಿಸಿನೀರು ಕುಡಿಬೇಕಂತ ಹೇಳಿ ಕಾಯ್ದವ್ರ ನೀರು. ಟೈಮ 7:07 ಮ್ಯಾಗ ಆಗೈತ್ರಿ, ನಾನು ನೋಡಿದಾಗ ಆಗಿತ್ರಿ ಅಷ್ಟ. ನೀರು ಕುಡಿದು ಬಿಸಿನೀರು ಯಾಕೆ ಕುಡಿಯಾಕ್ತೀನಿ ಅಂದ್ರೆ ರೀ, ಚಹಾ ಕುಡಿಯಂಗಿಲ್ರಲ್ಲ ಈಗ, ಚಹಾ ಕುಡಿಯಂಗಿಲ್ಲ. ಅದಕ್ಕೆ ಬಿಸಿನೀರಾದರೂ ಕುಡಿದ್ರೆ ಗಂಟಲ ಒಂದು ಸ್ವಲ್ಪ ಹಾರದಂಗೆ ಆಗ್ತೈತ್ರಿ. ಅದಕ್ಕೆ ಮತ್ತು ನಂದು ಹೊಟ್ಟೆ ಜಾಸ್ತಿ ಬರ್ತಾ ಇದ್ದಿಲ್ಲ, ಅದಕ್ಕೆ ಬಿಸಿನೀರು ಕುಡ್ರಿ, ಜೀರಿಗೆ ಹಾಕಿ ಇದ್ರಾಗ ಜೀರಿಗೆ ಹಾಕಿ ಕುಡಿ ಅನ್ನಕತ್ತಾರೆ. ಜೀರಿಗೆ ನನಗೆ ಒಂಥರ ಸ್ಮೆಲ್ ರೀ, ಮುಂಜಾನೆ ಜೀರಿಗೆದು ಅದು ಯಾಕೋ ಹೋಗಲ್ತು. ಅದಕ್ಕೆ ಬಿಸಿನೀರು ಅಷ್ಟೇ ಕುಡಿಯಾಕತ್ತೀನಿ. ಇವನಷ್ಟು ಹೊಳ್ಕೋಬೇಕ್ರಿ, ಒಂದು ಸ್ವಲ್ಪ ಮಾಡ್ತೀನಿ. ಬಜ್ಜಿ ತಿನ್ನಂಗಾಗೈತಿ ಸ್ನೇಹಿತರೆ. ಮೊನ್ನೆ ಆಡುಗಳು ಹೋಗಿದ್ದು ರೀ, ಗ್ಯಾಂಗರ್ ಬಜ್ಜಿ ಕೊಟ್ರಿ ಅನ್ನಲಕ್ಕ ಬಜ್ಜಿ ಈ ಥರ ತಪ್ಲ ಹಾಕಿ ಮಾಡಿದ್ರಿ. ಟೇಸ್ಟ್ ಅಂತೂ ಸೂಪರ್ ಇದ್ದು ರೀ ಬಜ್ಜಿವು. ಆದ್ರೆ ನಮ್ಗತ್ಲೆ ಅವರು ಎಣ್ಣೆ ಹಾಕಿ ಮಾಡಂಗಿಲ್ಲ ರೀ, ಜಾಸ್ತಿ ಬೊಗೋನ್ಯಾಗ ಹಾಕಿ ಮಾಡಾಕತ್ತಿದ್ರಿ. ನಾನು ನೋಡಿ ನನಗೆ ಏನು ಮಾಡತ್ತೀರಿ ಅಂತಂದೆ ರೀ. ನಾನು ಬೋಂಡ ಅನ್ನಕತ್ರೆ ಟೇಸ್ಟ್ ಮಾಡಿ ಮೌಸಿ, ಟೇಸ್ಟ್ ಮಾಡೋಣ. ಈಗ ನೋಡ್ರಿ ಅವ್ರು ಹೆಂಗೆ ಮಾಡ್ರಿ ನನಗೆ ತಗೋ ಅನ್ನಕತ್ತಾರಲ್ಲ ಮನ್ಸಿಗೆ ರೀ. ಅವ್ರ ಖುಷಿ ಮುಂದೆ ಯಾವುದು ಅಲ್ರಿ, ಅವ್ರು ಯಾವ ಜಾತಿ ಯಾವ ಕುಲ ಅದನ್ನೇನು ನೋಡಬಾರ್ದ್ರಿ. ಹೊಟ್ಟೆಗೆ ಅವ್ರು ಇಷ್ಟಪಟ್ಟು ಅವ್ರ ಖುಷಿಲೇ ಕೊಡ್ಲಾಕತ್ತಾರಲ್ಲ ತಂದ್ಕೊಂಡು 2 ತಿಂದೆ ರೀ. ಟೇಸ್ಟ್ ಇದ್ದರು ಸೂಪರ್. ಮತ್ತೆ 2 ಕೊಟ್ರಿ. ಮೌಸಿ ತಿನ್ನು ಮೌಸಿ ಐತಿ ಕುಂಡ್ರ ಅನ್ನಕತ್ರ. ಅಲ್ಲೇ ನನ್ನ ಆಡುಗಳು ಹೋಗಿದ್ರಿ, ಜಕ್ಕೊಂಬರಕ್ಕೆ ಹೋಗಿದ್ದೆ ನಾನು. ಅದಕ್ಕೆ ಇವತ್ತು ನಾನು ಮಾಡ್ಬೇಕತ್ತೀನಿ ರೀ. ನೋಡೋಣ್ರಿ ಏನಾಗ್ತೈತ್ರಿ. ಟೈಮ್ ಈಗ 8 ಗಂಟೆ ಆಗಕ್ಕೆ ಬಂದೈತ್ರಿ. ನೀರು ತುಂಬ್ಕೋತೀನಿ ರೀ. ಮೊದಲು ಒಗ್ಯಾನ ಭಾಂಡೆ ನೀರು ಮಾಡ್ಕೊಂಡು ಆಮೇಲೆ ನೋಡೋಣ್ರಿ ಅಡ್ಗೆ ಕೆಲಸ. ಇಲ್ಲಾಂದ್ರೆ ನೀರು ಹೋದವು ಅಂದ್ರೆ ಮತ್ತೆ ಹಂಗೆ ಅಂಗಡಿಗೆ ಹೋಗೋದಾಕೈತ್ರಿ. ಬಿಟ್ಟು ಯಾರೇ ಬಂದ್ರಂದ್ರೆ ಇಟ್ಟೆಲ್ಲ ಮಾಡ್ತೀನತ್ತ ನಾ ಅನ್ಕೊಂಡಿರ್ತೀರಿ. ಕೆಲಸ ಆದ್ರೆ ಕರೆ ಹಾಗೆ ಹೋಗಿ ಬಿಡೋದಾಕೈತ್ರಿ. ಏನೂ ಮಾಡ್ಕೊಳಕ್ಕಾಗೋದಿಲ್ಲ ರೀ. ನೀರು ಆರಿಸ್ಕೊಂಡು ಸಿಕ್ಕಾಪಟ್ಟು ಸುಡಾಕತ್ತವ್ರಿ. ಆರೋತನ ಇಡ್ತೀನಿ ಅನ್ಕಟ್ರೆ ಮಟ್ಟ ನೀರು ತುಂಬ್ಕೊಂಬರ್ತೀನಿ ರೀ ಕುಡಿಲ ಅಡ್ಗೆ ಮಾಡಾಕ್ರಿ. ಕುಡಿಯಾಕಂತೂ ಫಿಲ್ಟ್ರ್ ನೀರು ಕುಡಿತೀರಿ. ಅಡ್ಗೆ ಮಾಡಾಕ್ರಿ ಒಂದು ಕೂಡ ತೊಗೊಂಬಿಟ್ನಿ ಅಂದ್ರೆ ಮತ್ತೆ 2 ದಿನ ಆಗ್ತಾವ್ರೆ. ನೋಡ್ರಿ ಹೆಂಗೆ ಕಾಣ್ತೈತ್ರಿ ಮನೆ, ದೇವ್ರ ಮನೆ. ಏನು ಮಾಡೋದ್ರಿ, ಒಂಟಿ ಮನೇಲ್ರಿ, ಒಬ್ಬಳೇ ಮಾತಾಡೋದ್ರಿ. ನನ್ನ ಆಂಜನೇಯನ ಜೊತೆ ಮಾತಾಡೋದು, ನಿಮ್ಮ ಜೊತೆ ಮಾತಾಡೋದು. ನೈಟ್ TV ನೋಡ್ಕೋತ ಅಲ್ಲಿ ಏನಾದರೂ ಬಿಗ್ ಬಾಸ್ ನೋಡ್ತೀನಿ ರೀ, ಬೇರೆ ಯಾವುದು ನೋಡೋಂಗಿಲ್ಲ. ಅದ್ರಾಗ ಏನಾದ್ರೆ ಕಾಮಿಡಿ ಇತ್ತಂದ್ರೆ ನಗೋದು ಇಷ್ಟೇ ರೀ. ಒಂದು 4-5 ತಿಂಗಳ ಹಿಂಗೆ ಒಂಟಿ ಜೀವನನ ಕಳಿಬೇಕ್ರಿ. ಏನು ಮಾಡೋದ್ರಿ. ಬರ್ರಿ ಸ್ನೇಹಿತರೆ, ನೀರು ತುಂಬ್ಕೊಂಬರ್ತೀನಿ ರೀ. ನೀರು ಆರೋ ಮಟ್ಟ ನೀರು ಒಂದು ಕೂಡ ತೊಳೆದು ತುಂಬ್ಕೊಂಬನಿ ಅಂದ್ರೆ ಮತ್ತೆ ನಡಿತೈತಿ ನೋಡ್ರಿ. ಎಲ್ಲ ಬಟ್ಟೆ ತೊಳೆದು ಹಾಕಿದೆ, ಬಾಂಡೆನೂ ತೊಳ್ಕೊಂಡೆ. 2-3 ದಿನದ್ದು ಇದ್ದು ರೀ. ಹಿಂದ್ಗಡೆ ಒಂದು ಲೈನ್ ಫುಲ್ ಅದಾವ ರೀ. ಜಾಕೆಟ್ನು ತೊಳೆದು ಹಾಕಿನಿ ರೀ. ಯಜಮಾನ್ರ ಕ್ಯಾಪ್ ಕೊಟ್ಟಿರೋದು ಎಲ್ಲ ಹೊಲಸಾಗಿ ತೊಳೆದು ಹಾಕತ್ತೇಳಿ ಅದನ್ನೊಂದು ತೊಳೆದು ಹಾಕಿ ಇಲ್ಲಿ ಗಾಡಿಗೆ ಹಾಕಿದ್ದೆ. ನಮ್ಮ ನೆಗ್ಯಾನಿ ಹಾಲು ಹಿಂಡಾಕತ್ತಾಳ ರೀ. ನೋಡ್ತಾರೆ ಒಳಗೆ. ಬರೀ ಕಾಯಿ ಪಲ್ಯ ತೊಗೊಂಡು ಬರೋಣ್ರಿ ಅಂದಿತ್ತ. ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಬೇಕಿರ್ಲ. ಬರ್ರಿ ಒಳಗೆ ಹೋಗುನು ನಮ್ಮ ತೋಟದಾಗ. ಆಡಿನ ಗೊಬ್ಬರ ಹಿಂಗೆ ಗೊಳೆ ಮಾಡಿ ಇಡ್ತೀನಿ ರೀ ಚೀಲದಾಗ. ಹಿಂದಿ ಕಡೆ ಹಾಕೋದ್ರಿ. ನಿಂಬೆ ಗಿಡ ನೋಡ್ರಿ ಎಷ್ಟು ಚಂದ ಚಿಗಿಲಾತೈತಿ. ಕೋಳಿ ಬಂದ ಎಲ್ಲ ಕೆಬ್ರಾಡಕತ್ತಾವ ತನಾತಾರೆ. ಇದು ಹೊರಗೆ ಹೋಗೋ ಮುಂದೆ ಗೇಟಿಗೆ ಹಚ್ತೀನಿ ರೀ. ಅವ್ರಿಕಾಯಿ ಆಗ್ಯಾವ ನೋಡ್ರಿ. ಅವ್ರಿಕಾಯಿ ಮ್ಯಾಗ ಯಾಕೋ ಹುಳದ್ಗತ್ಲೆ ಕುಂದ್ರಲಾಕತ್ತಾವ್ರಿ. ಈ ಕಡೆ ಹುಳದ್ಗತ್ಲೆ ಕೂತಾರೆ, ಅಲ್ಲಿ ಚಲೋ ಅದಾವ್ರಿ ಅವ್ರಿಕಾಯಿ. ಬರೀ ಮೆಣಸಿನ್ಕಾಯಿ ಹರ್ಕೋತೀನಿ ರೀ ಮೊದಲು. ಟೊಮೆಟೊ ಹಣ್ಣಾಗಿತ್ರಿ ಇಲ್ಲೊಂದು. ಕೆಸರಾಗಿರ್ತಾವ್ರಿ, ತೊಳಿದ್ರಿ ಮತ್ತೆ ಇಲ್ಲೇ ಬಿಟ್ಟು ಕೋಳಿ ಎಲ್ಲ ಕೆಬ್ರಾಡಿ ಹಾಳು ಮಾಡತ್ತವ ಅಕ್ಕ ಅಂತ ಹೇಳಿದರಕ್ಕಿ ನಮ್ಮ ಸುಮ್ಮಕ್ಕ. ನಮ್ಮ ನಿಗೇನ ಹೆಸರು ಸುಮ್ಮಕ್ರಿ. ಸುಮಿತ್ರ. ಹಣ್ಣು ಮೆಣಸಿನ್ಕಾಯಿ ಬಿದ್ದ ನೋಡ್ರಿ. ಇಲ್ಲ ಉಂಟು
ಪೂರಾ ಹಣ್ಣಾಗೋ ಮಟ್ಟ ಬಿಟ್ಟಿವಿ ಅಂದ್ರೆ ರೀ ಹುಳ ಏನಾರು ಕಡ್ದು ಬಿಡ್ತಾವ್ರಿ. ಮೆಂತ್ಯ ಪಲ್ಯ ನೋಡ್ರಿ, ಮೊನ್ನೆ ಚುಟ್ಕೊಂಡಿದ್ದೆ. ರಾಜಗಿರಿ ಪಲ್ಯನೂ ಸ್ವಲ್ಪ ಇನ್ನ ದಪ್ಪ ಆಗಿಲ್ಲ ರೀ, ದೊಡ್ಡದು. ಬದ್ನಿಕಾಯಿ ಆಗ್ಯಾರ ಇಲ್ಲಿ ಒಂದೆರಡು. ಕಸ ಐತ್ರಿ, ಕಸ ತೆಗಿಬೇಕ್ರಿ. ಬೆಳ್ಳುಳ್ಳಿ ಆಗಿ ನೇಮಿ ಹಸಿ ಮೆಣಸಿನ್ಕಾಯಿನೇ ಸಿಗ್ಲಾಕತ್ತಿಲ್ಲ ನೋಡ್ರಿ. ಏನೋ ಅಡ್ಡಾಕತ್ತ ನೋಡ್ರಿ, ಗಿಡಕ್ಕೆ ಏನೋ ಅಡ್ಡಿ ತೂತು ಮಾಡಾಕ್ತಾರೆ. ಇಲ್ಲೊಂದು ಟೊಮೆಟೊ ಹಣ್ಣಾಗೈತ್ರಿ. ಬದ್ನಿಕಾಯಿ ನೋಡ್ರಿ ಇಲ್ಲೊಂದು ದಪ್ಪ ಆಗೈತ್ರಿ. ಹಸಿ ಮೆಣಸಿನ್ಕಾಯಿ ಒಂದು ಎಡ್ಡೆ ಗಿಡಕ್ಕೆ ಆಗ್ಯಾರ. ಟೊಮೆಟೊನ ಭಾಳ ಆಗ್ಯಾರ ನೋಡ್ರಿ. ಬಿಡಾನ ಹಿಂಗೆ ತೂತು ಮಾಡಿಬಿಡ್ತಾರೆ. ಕೋಳಿ ಗುಬ್ಬಿ ಅದು ರೀ, ಗುಬ್ಬಿ ಕೋಳಿ ಕಡದ ತಿಂದ್ಬಿಡ್ತಾರೆ ನೋಡ್ರಿ. ಬೇಕಾದ್ರೆ ಅದಕ್ಕೆ ಪೂರಾ ಹಣ್ಣಾಗೋ ಮಟ್ಟ ಬಿಡಂಗಿಲ್ಲ ರೀ. ನೋಡ್ರಿ ಹೆಂಗೆ ಕಡ್ದ. ಇಲ್ಲಿ ಚಿಕ್ಕ ಬಿಡ್ತೀನಿ ರೀ, ಮತ್ತೆ ಗಿಡ ಹಾಕ್ತಾರೆ ಹೊಳ್ಳಿ. ಹೋಗೋದು ಬಿಡುದ್ರಿ, ಯಾತ್ತಾರ ಗಿಡಗಳು. ಅವ್ರಿಗೆ ಆಗ್ಯಾರ ಸಿಕ್ಕಾಪಟ್ಟೆ. ಇಲ್ಲಿ ಗೊಂಜಾಳ ಎಲ್ಲ ತಿಂದ ನೋಡ್ರಿ ಕೋಳಿ ಅಡ್ಡಾಡಿ. ಕೆಬ್ರ್ಯಾಡಿ ಹೋಗಿದ್ ಬಿಟ್ಟವ್ರೆಲ್ಲ. ಇದಿಲ್ರಿ, ಎಷ್ಟು ಚಂದ ಆಗ್ಯಾವ ಕಾಯಿ ಕರೀರಿ. ಹರ್ಕೊಳಕ್ಕೆ ಬರಂಗಿಲ್ರಿ ಅಲ್ಲಿ ಹೋಗಿ. ಅಲ್ಲಿ ಎಲ್ಲ ಗೊಂಜಾಳ ತಿಂದಾರ. ಒಟ್ಟು ಕೋಳಿ ಅಡ್ಡಾಡ್ರಿ ನೋಡ್ಬೇಕಾದ್ರೆ ಮಾಡತ್ತಾರ್ರಿ. ಬಾಕ್ಲ ಹೇಳ್ಬೇಕ್ರಿ ಕೋಳಿ ಬಿಡೋರ್ಗಿ. ನೋಡಿದ್ರೆಲ್ಲ ಸ್ನೇಹಿತರೆ, ನಮ್ಮ ತೋಟ ಬೆಳ್ಳುಳ್ಳಿ ನೋಡ್ರಿ ಚಂದ ಎದ್ದೈತ್ರಿ. ಬೆಳ್ಳುಳ್ಳಿ ಬೆಂಡಿಕಾಯಿ ಆಗ್ಯಾವ್ರಿ. ಅಲ್ಲಿ ಹೋಗಿ ಹರ್ಕೊಳಕ್ಕೆ ಬರಂಗಿಲ್ರಿ. ಈಗ ಅಲ್ಲಿ ಒಳಗೆ ಹೋಗಿ ನೋಡ್ತೀನಿ ಹಸಿ ಐತೇನು ಮಾಡೈತೇನೆ ಎಲ್ಲ. ಮತ್ತು ಇವು ಒಂದೆರಡು ತಿಂದೇ ಬಿಡ್ತಾವ್ರಿ. ಆಗ್ಯಾವ ನೋಡ್ರಿ ಮೆಣಸಿನ್ಕಾಯಿ ಆಗ್ಲಕತ್ತವ್ರಿ. ನೀರು ಹಾಕಿನ್ರಿ ಮನೆ. ನೀರು ಇರಲಿಲ್ಲ ಅಂದರೆ ಏನು ಆಗಂಗಿಲ್ಲ ರೀ. ಹಸಿ ಮೆಣಸಿನ್ಕಾಯಿ ಹರ್ಕೊಂಡು ಹೋಗಿ ಬಜ್ಜಿ ಮಾಡ್ಬೇಕತ್ತರು ಏನಾಗ್ತೈತೆ ಗೊತ್ತಿಲ್ಲ. ಗಿಡಗಳು ಎಷ್ಟು ಆಗ್ಬೇಕ್ರಿ, ಕಾಯಿ ಆಗಷ್ಟು ಆಗಿ ಮತ್ತು ಕಡಿಮೆ ಆಗ್ಯಾವ್ರಿ. ಬರ್ರಿ ಮನ್ಯಾಗ ಹೋಗಿಂದ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನೆಲ್ಲ ತೊಗೊಂಡು ಬಂದೆ ಕಾಯಿಪಲ್ಲೆ ಅಂತ ಕ್ಯಾಂಗ್ರ ಹೊಂಟ. ಟೈಮ್ 9 ಗಂಟೆ ಆತ್ರಿ. ನೋಡಿ ಇಷ್ಟು ಕಾಯಿಪಲ್ಲೆ ಸಿಕ್ತ್ರಿ. ಟೊಮೆಟೊ ತೊಳಿತೀನಿ ರೀ. ಅವನು ಇಷ್ಟು ಟೊಮೆಟೊ ರೀ, ಇಷ್ಟು ಮೆಣಸಿನ್ಕಾಯಿ, ಗೊಂಜಾಳ ಎಲ್ಲ ಕಡ್ದಾವ್ರಿ. ಟೊಮೆಟೊ ಹಣ್ಣು ಎಲ್ಲ ಕೋಳಿ ಕಚ್ಚಿ ಮೆಣಸಿನ್ಕಾಯಿ ತೊಗೊಂಬಂದಿನಿ ರೀ. ಪಲ್ಯಕ್ಕೆ ಒಂದಿಟ್ಟು ಆಗ್ತೈತಿ. 9-10 ನಿಮಿಷ ಆಯ್ತು ಟೈಮ್. ಬಜ್ಜಿ ಮಾಡ್ಕೋಬೇಕನ್ನತ್ತೀನಿ ನೋಡ್ರಿ. ಪಾಂಡೆ ತೊಗೊಂಬಂದಿಟ್ಟು ತೊಳೆದೇ ಇಲ್ಲ. ಅವ್ನು ಹಚ್ಚಿಲ್ರಿ ಮ್ಯಾಗಿನ ಗಿರಾಕಿಗಳು ನೋಡಿ. ಒಂದು 30 ರೂಪಾಯಿದು ಇಮೇಲ್ ಅದು ರೀ. ಒಂದು ಸಾಬಾನು ಇಲ್ಲಿ ಒಂದು ಸ್ವಲ್ಪ ತಂದು ಇಟ್ಟೀನಿ ರೀ ಇಮೇಲ. ಅದಕ್ಕೆ ನೋಡ್ರಿ ಬರ್ರಿ ಬಜ್ಜಿಗೆ ಒಂದು ಸ್ವಲ್ಪ ಹೊಳ್ಕೊತೀನಿ. ಹೊಳ್ಕೊಂಡು ಊಟ ಮಾಡಿ ಹೋಗ್ತೀನಿ ರೀ. ಹಂಗಾದ್ರೂ ತಡ ಆಗೈತ್ರಿ. ಜೋಳನೂ ಎಲ್ಲ ಅಕ್ಕಿ ಹಸನ್ ಮಾಡಿ ಇಟ್ಟು ಜೋಳ ತುಂಬಿಟ್ಟು ಸಲ್ಗೆ ಆಗ್ತಾವ ಮಾಪ್ ಮಾಡಿ ಚೀಲ್ದಾಗ ಹಾಕಿಡ್ತೀನಿ ರೀ. ಮಧ್ಯಾಹ್ನದಾಗ ಹೋಗಿ ಬೀಸ್ಕೊಂಬರ್ತೀನಿ ರೀ. ಇವತ್ತು ಎಷ್ಟು ಹೊತ್ತಿದ್ರು ಹೋಗತ್ತೀನಿ ರೀ. ಒಂದು ಗಾಡಿ ತೊಗೊಂಡು ಯಾರನ್ನಾರ ಹುಡುಗರಿಗೆ ಕರ್ಕೊಂಡು. ನೋಡಿ ಸ್ನೇಹಿತರೆ, ಬೋಂಡ ಮಾಡ್ತಾ ಇದ್ದೀನಿ. ತರಕಾರಿ ಕೊತ್ತಂಬರಿ, ಉಳ್ಳಾಗಡ್ಡಿ ತಪ್ಪಲ, ಮೆಣಸಿನ್ಕಾಯಿ, ಮತ್ತೇನಿಲ್ಲ ನೋಡಿರಿ. ಸೋಡಾ ಪುಡಿ, ಸ್ವಲ್ಪ ಜೀರಿಗೆ ಹಾಕಿ ಈ ಥರ ಹಿಟ್ಟನ್ನ ರೆಡಿ ಮಾಡಿಕೊಂಡು ಈ ಥರ ಬೋಂಡ ಕಲರ್ ಕಾಣಾಕತ್ತವ್ರಿ.
ಅಂದ್ರೆ ತಪ್ಪಲ್ದು ಉಳ್ಳಾಗಡ್ಡಿ ತಪ್ಲ ಮ್ಯಾಗ ಕಾಣಾಗತ್ಬಿಟ್ಟೈತ್ರೆ. ನೋಡೋಣ್ರಿ ಟೇಸ್ಟ್ ಹೆಂಗಿರ್ತೈತಿ. ಅವ್ರ ಗ್ಯಾಂಗ್ರು ನಿನ್ನೆ ನನಗೆ ರುಚಿ ಅನಿಸ್ಬಿಟ್ಟೈತ್ರಿ ಅವ್ರ ಕೈಯಂದು. ನಾನು ಮಾಡ್ಕೊತೀನಿ. ಮಕ್ಕಳು ಬಿಟ್ಟು ಇದೇ ನೋಡಿ ಸ್ನೇಹಿತರೆ, ನಾನು ಫಸ್ಟ್ ಟೈಮ್ ಬೋಂಡ ಮಾಡ್ಕೊಂಡು ತಿನ್ನಕತ್ತಿರೋದು. ಒಬ್ಬಳೇ, ಯಜಮಾನ್ರು ಇಲ್ಲ, ಈ ಕಡೆ ಮಕ್ಕಳು ಇಲ್ಲ, ನಾನೊಬ್ಬಳೇ ಮಾಡ್ಕೊಂಡು ತಿನ್ನಕತ್ತಿದ್ದು ನೋಡಿ. ಹಿಟ್ಟು ಸ್ವಲ್ಪ ಅಳಸ್ ಮಾಡೀನ್ರೆ, ಯಾಕಂದ್ರೆ ಅದು ತಪ್ಪಲ ಗಟ್ಟಿ ಆಯ್ತಂದ್ರೆ ಟೇಸ್ಟ್ ಆಗಂಗಿಲ್ಲ ಅಂಥೇಳಿ. ನೋಡೋಣ್ರಿ ಟೇಸ್ಟ್ ಹೆಂಗಿರ್ತೈತಿ. ಟೇಸ್ಟ್ ಅಂತೂ ಸೂಪರ್ ಇರ್ತೈತಿ ಅನ್ಕೊಂಡಿನಿ. ಒಂದು ಕೈಯಾಗಿ ವಿಡಿಯೋ ಮಾಡೋದು, ಒಂದು ಕೈಲಿ ಬಜ್ಜಿ ತಿನ್ನೋದು. ನೋಡಿ ಎಷ್ಟು ಸಾಫ್ಟ್ ಆಗ್ಯಾವ. ಸೂಪರ್ ಟೇಸ್ಟ್ ರೀ. ಟೇಸ್ಟ್ ಅಂತೂ ಸೂಪರ್ ಆಗ್ಯಾವ್ರಿ. ಬರೀ ಎಲ್ಲ ಮುಗಿಸ್ತೀನಿ ರೀ ಮೊದಲ. ನೋಡಿ ಬಂದು ಅಂಗಡಿ ಬಾಗ್ಲ ತರದು ಆಡ್ಗಳು ಕಟ್ಬೇಕಂದ್ರಿ. ಅಲ್ಲಿ ಮಿಷನ್ ಹಾಕ್ಯಾರ್ಲಿ ಅವ್ರ ಗೊಂಜಾಳ. ಅಲ್ಲಿ ಕಾಳು ಅದು ಬಿದ್ದಿರ್ತಾವ ಅಂತ ಹೇಳಿ ತಿನ್ನಕ್ಕೆ ಹೋಗ ನೋಡ್ರಿ. ಬೀಸಕ್ಕೆ ಹೋಗ್ಬೇಕಂದ್ರಿ. ಆ ಹುಡುಗ ಇನ್ನ ಫೋನ್ ಹಚ್ಚಿದ್ರಿ ಒಬ್ಬಗ, ಸಾಗರ್ಗ. ನೀರು ಹಾಸಕ್ಕೆ ಹೋಗಿನಕ್ಕ 12 ಗಂಟೆಗೆ ಲೈಟ್ ಬರ್ತಾವು, ಲೈಟ್ ಹೋಗ್ತಾವು, ಹೋಗುಣ ಅಕ್ಕ ತಂದಾನ್ರೆ. ಒನ್ಕಮಟ ಕುರ್ಕುರಿ ಅದೇನು ಹೊರಗೆ ಹಾಕಿಲ್ಲ ರೀ. ಮತ್ತು ಅಂಗಡಿ ಹಿಕ್ಕುದಾಕತ್ತೇಳಿ ಸುಮ್ಮಿತ್ತು. ಇವು ಆದ್ರೂ ಒಂದು ಸ್ವಲ್ಪ ಅಡ್ಡಾಡ್ತಾವೆ. ಅಡ್ಡಾಡಿಸಿ ನೀರು ಕುಡಿತಾವ್ರಿ ಒಂದು ದಿವಸ. ಅಡ್ಡಾಡ್ದು ಅಂದ್ರೆ ಅದಕ್ಕೆ ನೋಡಾಕತ್ತೀನಿ ನೋಡ್ರಿ. ಆಂಜನೇಯನ ದರ್ಶನ ಮಾಡ್ಕೊರಿ ತಂದೆ. ಆಂಜನೇಯನ ದರ್ಶನ 12 ಗಂಟೆ ಆಗಕ್ಕೆ ಬಂದೈತ್ರಿ. ಅಷ್ಟು ಗೊಂಜಾಳ ಐತ್ರಿಲ್ಲ, ಅದು 2 ಲಕ್ಷ ರೂಪಾಯಿದಾಗ ಗೊಂಜಾಳ ಆಗೈತ್ರಿ. ಮತ್ತು 6 ಕಟ್ಟ ಗೊಂಜಾಳ ಅವ್ರ ಮನೆಗೆ ತಿನ್ನಕ್ಕೆ ಇಟ್ಕೊಂಡಾರೆ. ಮತ್ತು ಆಡುಗಳಿಗೆ ಅದು ರೀ. ಮತ್ತು ಹೊಳ್ಳಿ ಅವು ಮೆಕ್ಕಿತೆ ನೀವು ಲಂಡ ಒಂದು ಟೇಲರ್ ಮ್ಯಾಗ ಆಗ್ಯಾವ್ರಿ. ಅವನ್ನ ಅವ್ರಿಗೆ ಮತ್ತು ಉರಿಯಾಕಾಗ್ತಾವ್ರಿ 1 ವರ್ಷ ಹಂಗಟ್ಲೆ. ಹಿಂಗೈತ್ರಿ. ಏನಾದರೂ ಚಿಲ್ಲರ್ ಪೀಕ್ ಹಾಕಿದ್ರೆ ಇಷ್ಟು ಇದು ಆಗ್ತೈತ್ರಿ. ಕಬ್ಬು ಹಚ್ಚಿಬಿಡ್ತಾರೆ ಬರೀ ಎಲ್ಲರೂ. ಒಮ್ಮೊಮ್ಮೆ ಲಾಭ ಆಗ್ತೈತಿ, ಒಮ್ಮೊಮ್ಮೆ ಲಸ್ಕಾನ್ ಆಗ್ತೈತಿ ನೋಡ್ರಿ. ಯಾಕಂದ್ರೆ ಈ ಸಲ ರೇಟ್ ಜಾಸ್ತಿ ಐತ್ರಿ. 2000 ರೂಪಾಯಿ ಕ್ವಿಂಟಲ್ ಐತ್ರಿ ಗೊಂಜಾಳ. ಅದಕ್ಕೆ ರೇಟ್ ಜಾಸ್ತಿ ಐತೈತಿ. ಈ ಗೊಂಜಾಳ ಧಾರಣೆ ಹತ್ತೈತಿ ನೋಡ್ರಿ. ರೈತರಿಗೆ ಚಲೋ ಆಗ್ತೈತ್ರಿ. ಎಷ್ಟು ಕುಟ್ರಿ ಇತ್ತು ನೋಡ್ರಿ ಇಲ್ಲ ಗೊಂಜಾಳದ್ರಿ. 2 ಲಕ್ಷ ರೂಪಾಯಿ ಮ್ಯಾಗ ಆಗೈತ್ರಿ. ಇನ್ನ ಅಷ್ಟು ಗೊಂಜಾಳ ಅದಾವ್ರಿ. ನಾ ಏನು ತಟ್ಟು ಮುಚ್ಚಾರ ನೋಡ್ರಿ. ಅದ್ರೊಳಗೆ ಇನ್ನ 6 ಕಟ್ಟ ಗೊಂಜಾಳ ಇಟ್ಕೊಂಡಾರೆ ಅವ್ರ ಮನೆಗೆ. ದನಗಳು ಅದಾವ್ರಿ, ಅಷ್ಟೆಲ್ಲ ದನಗಳು ಆಡುಗಳು. ಮತ್ತು ಅವಕ್ಕೆ ಬೇಕಿರ್ಲ ಎಲ್ಲಿ ಹೋದ್ ಕಟ್ಟಿ ಬಂದ ಆಡ ಸುಮಾಯ್. ಆ ಕೋಳಿ ಬಂದು ಅಂದ್ರೆ ಹೊಡಿ ಒಂದಿಟ್ಟ ಹೇಳ ಅವ್ರಿಗೆ. ನಮ್ಮ ನೆಗ್ಯಾನ್ ಬರತ್ತಾರೆ ಅಲ್ಲಿ. ಆಡುಗಳು ಕಟ್ಟಿ ಬಂದಾರೆ. ಕೇಕಿಗೆ ಆತೀನಿ ಎಲ್ಲಿ ಕಟ್ಟಿ ಬಂದಿರ್ತೀವಿ. ಕಿವಿ ಕೇಳಲ್ರಿ, ಹಂಗೆ ಹೋಗಿ ಇದು ಮಾಡ್ತಾರೆ. ಐತ್ ನೋಡ್ರಿ ಜೀವನ. ಯಾರ್ಯಾರು ಒಬ್ರು ಇಲ್ರಿ. 1 ರೂಪಾಯಿ ಮುಂಜಾನೆ 100 ರೂಪಾಯಿ ಆಗೈತ್ರಿ. ಬಜ್ಜಿ ಮಾಡ್ಬೇಕಂದೆ ಅವಾಗನ ಬಂದು ಗ್ಯಾಂಗ್ರು 100 ರೂಪಾಯಿ ಸಂತಿ ಓದಿದ್ರೆ ಹೊಳಿ ಬಿಟ್ರೆ ಏನೂ ಇಲ್ಲ ನೋಡ್ರಿ. ಒಂದು ಮಾಡ್ರೆ ಒಂದು ಇದು ಆಗ್ತೈತ್ರಿ. ಮನೆ ಕೆಲಸ ಅಷ್ಟ ಆಯ್ತ್ರಿ. ಬರೀ ಸ್ನೇಹಿತರೆ, ಮತ್ತು ಬಿಸ್ಕೊಂಡು ಬರಕ್ಕೆ ಹೋಗೋ ಮುಂದೆ ಮತ್ತೆ ಸಿಗ್ತೀನಿ ನೋಡ್ರಿ. ಆಡುಗಳು ಕಾಲಾಗಿಂದ ಒಂದಿಟ್ಟು ಕಸ ಹೊಡಗ್ತೀನಿ ರೀ ಇಲ್ಲಿ ಅಟ್ಟ. ಅವು ಅಡ್ಡಾಡಕತ್ತವ್ರೆ. ಕಟ್ಗೆ ಮಾರಿಟ್ಟಿದ್ದು ಕಟ್ಗೆ ಓದಿಟ್ಟೇ ಇಲ್ರಿ. ನಾ ಅಲ್ಲೇ ಅದಾವ ಡಿಗ್ಗ ಹೊತ್ಕೊಂಡು ಹೋಗೋದು ನನಗೆ ಆಗಂಗಿಲ್ಲ. ಒಂದು ಪೆಂಡಿ ಮನೆಗೆ ಉರಿಯಾಕಟ್ಟು ಒಯ್ದು ಮತ್ತು ಇವತ್ತೊಂದು ದಿವ್ಸ ಒಯ್ಬೇಕ್ರಿ. ನೋಡ್ತೀನಿ ರೀ. ಒಲಿ ಮುಂದೆ ಕಟ್ಗೆನೇ ಇಲ್ಲ ರೀ. ಏನಾಕೈತಿ ನೋಡ್ತೀನಿ ರೀ. ಬ್ಲೌಸ್ ಹೊಲಿಬೇಕು. ಯಾವ್ದು ಮಾಡೋದು ಯಾವ್ದು ಬಿಡೋದು ಆರಾಮ್ ಬ್ಯಾಸ್ರಾದಂಗಾಗಿ ಮನ್ಯಾಗ ಮಣ್ಕೊಳಂಗೆ ಆಗ್ಬಿಡ್ತೈತ್ರಿ ಮನೆ ನೋಡ್ರೆ. ಇವು ಆಡುಗಳು ದರ್ಶಿಂದ ಮತ್ತೆ ಕಿತ್ಕೊಂಡು ಎದ್ದು ಬರೋದಾಗ್ತೈತ್ರಿ. ಯಾವುದೂ ಸಮಾಧಾನ ಇರಂಗಿಲ್ಲ. ಇಲ್ಲಿ ಬಂದ್ರೆ ಒಂದಿಟ್ಟು ಅಡ್ಡಾಡ್ತಾವ್ರೆ ನೋಡಿ. ನನ್ನ ಆಡು ಮೇಸು ಡ್ಯೂಟಿ ಹೆಂಗೈತ್ರಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ನಮ್ಮ ತಮ್ಮನ ಕರ್ಕೊಂಡು ಬರ್ತೀನಿ ನೋಡ್ರಿ ಬೀಸಾಕ. ತಮ್ಮ ತೋರ್ಸಂಗಿಲ್ರಿ, ಹಿಟ್ಟು ಬೀಸ್ಕೊಂಡು ಹೊಂಟಿವ್ರಿ. ಹೆಂಗೈತೆ ನೋಡ್ರಿ ನಮ್ಮ ಕಡೆ ನೇಚರ. ಮಧ್ಯಾಹ್ನ 1 ಕಿಲೋಮೀಟರ್ ಆಗ್ತೈತಿ.
ಮಾತಾಡಂಗಿಲ್ರಿ, ಅಲ್ಲಿ ಬಿಸ್ಕೊಂಬರಕ್ಕೆ ಹೋಗಂಗಿಲ್ರಿ. ಇಲ್ಲಿ ದೂರ ಬಂದ ಬಿಸ್ಕೊಂಡು ಹೋಗುದು ನೋಡ್ರಿ. ಈ ಸಲಿಗೆ ತೊಗೊಂಬಂದಿವ್ರಿ, ಭಾಳ ಏನಿಲ್ಲ ರೀ. ಇಷ್ಟ 2 ತಿಂಗಳು ಹೋಗ್ತೈತಿ ನನಗೆ ಒಬ್ಬಾಕಿಗೆ ರೀ. ಹಳ್ದಾಗ ಮೇನ ಹಿಡ್ಕೊಂಡು ಹೋಗುನ, ಹಳ್ದಾಗ ಮೇನ ಹಿಡ್ಕೊಂಡು ಹೋಗುನ ಅಕ್ಕ ಅನ್ನತ್ತ. ಹಿಡ್ಕೊಂಡು ಬಂದಿದ್ರಲಕ್ಕ ಇದೆ. ಇಲ್ಲ ಐತ್ ನೋಡ್ರಿ ಹಳ್ಳ, ಬಾವಿ ಹಳ್ಳ, ಬಾವಿ ಈಚೆ ಕಡೆ ಬಾವಿ. ಮೇನ ಹಿಡ್ಯಾಕ ಬರ್ತಾರತ್ರಿ ಇಲ್ಲಿ ಹಳ್ಳದಾಗ. ಸಾಕಪ್ಪ, ಬಂದ್ ಮಾಡ್ತೀನಿ, ಮೊಬೈಲ್ ಬಿದ್ದಿತ್ತು. ಇಲ್ಲ ಸ್ನೇಹಿತರೆ, ಹಿಟ್ಟು ಬಿಸ್ಕೊಂಬಂದು ಬ್ಲೌಸ ನಿನ್ನಿದು ಬ್ಲೌಸ್ ಉಳ್ದಿತ್ರಿ, ಇಷ್ಟ ಜಾಯಿಂಟ್ ಮಾಡಿದ್ದೆ. ಈಗ ಹುಕ್ಸ್ ಪಟ್ಟಿ ಹಚ್ಚಾಕತ್ತೀನಿ. ತೋಳು ರೆಡಿ ಮಾಡ್ಕೋಬೇಕಿನ್ನ, ಪುಗ್ಗ ತೋಳು ಬ್ಲೌಸ ರೆಡಿ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಆಡ್ಗಳಿಗೆ ಮೇವು ಇತ್ತು, ಸ್ವಲ್ಪ ಮೇವು ಒಗ್ದೀನಿ. ಅಂಗಡಿ ಬಂದು ಸ್ವಲ್ಪ ಕೂತೆ ವಿಡಿಯೋ ಹಾಕಿದ್ದೆ ರೀ. ಅದ್ರ ಟೈಟಲು ತಮ್ಮೇಲು ಏನೂ ಇಲ್ಲ, ಹಾಗೆ ಅಪ್ಲೋಡ್ ಮಾಡಿದ್ದೆ. ಅದು ಸ್ವಲ್ಪ ಅದನ್ನ ಇದು ಮಾಡಿದೆ, ಸರಿ ಮಾಡಿಕೊಂಡು. ಮತ್ತು ವರ್ಕ್ ಬ್ಲೌಸಿಂದು ಸ್ವಲ್ಪ ಅಳತೆ ಹೇಳ್ತಾ ಇದ್ರು ಅವ್ರು, ಅದನ್ನಷ್ಟು ಬರ್ಕೊಂಡೆ. ಏನೋ ಸೌಂಡ್ ಬರ್ತಾ ಇದೆ ಹೊರಗಡೆ, ಆಡುಗಳದ್ದು ಸೌಂಡ್ ಇರ್ಬೋದು ನೋಡಿ. ಮತ್ತು ಇದು ಸಾರಿ ಪರ್ಚೇಸ್ ಮಾಡಿದ್ದೀನಿ ನೋಡ್ರಿ ಮೀಶೋದಿಂದ. ಸಾರಿನ ಗ್ಯಾಂಗರ್ ಹುಡುಗಿ ಪರ್ಚೇಸ್ ಮಾಡ್ಯಾರ. ಇದನ್ನ ಬ್ಲೌಸ್ನ ಸ್ಟಿಚಿಂಗ್ ಮಾಡಕ್ಕೆ ಇಲ್ಲೇ ಕೊಟ್ಟಾರೆ. ಇದು ಬ್ಲೌಸ್ ಡಿಸೈನ ತೋರಿಸ್ಬೇಕು ಅನ್ಕೊಂಡೀನಿ. ಯಾವ ಥರ ಹೊಲಿದೈತೆ ಗೊತ್ತಿಲ್ಲ ರೀನ, ಆದರೆ ತೋಳಿಗೆ ಇದು ಕಟ್ ವರ್ಕ್ ಡಿಸೈನ್ ಹೇಳ್ಯಾರಿ. ಹಾರ್ಟ್ ಸೇಪ್ ಕೊಟ್ಟು ಉದ್ದ ತೋಳಿಗೆ ಆ ಥರ ಮಾಡ್ರಿ ಅಂತ ಹೇಳ್ಯಾಳ. ನೋಡೋಣ್ರಿ ಏನಾಗ್ತೈತಿ. ಅಳತೆ ಇನ್ನೂ ಕೊಟ್ಟಿಲ್ಲ ಬ್ಲೌಸ್ದು. ಸೀರೆ ಮಾತ್ರ ಬಿಟ್ಟು ಹೋಗ್ಯಾರಿ. ಸ್ಟೇಷ್ನರಿ ಐಟಮ್ ತೊಗೊಳಕ್ಕೆ ಬಂದಿದ್ರೆ ಬೆಳಗ್ಗೆ ತೊಗೊಂಡು ಹೋದಾರೆ. ಒಂದು 40-50 ರೂಪಾಯಿ ತೊಗೊಂಡವ್ರೆ ಅಕ್ಕಿ. ಹೊಸ ಐಟಮ್ ಬರ್ತಂದ್ರೆ ತೊಗೋತಾಳೆ. ಬ್ಯಾಂಗಲ್ನು ನಾನೇ ತೊಗೋತೀನಿ ಅಂದಾಳ. ಈ ಸಾರಿ ಮ್ಯಾಚಿಂಗ್ ಆಗ್ತೈತ್ರಿ, ನಾನೇ ತೊಗೋತೀನಿ ಅಂತ ಹೇಳಿಗಳ. ಅಮೌಂಟ್ ಕೊಟ್ಟಿಲ್ಲ ಸ್ನೇಹಿತರೆ ಇನ್ನು. ಬರ್ರಿ ಮಾತಾಡ್ಕೊತ ಕೂತ್ರೆ ವಿಡಿಯೋ ಹಾಗೆ ಲೆಂತ್ ಆಗ್ತೈತಿ. ಈ ಬ್ಲೌಸ್ನ ಫಿನಿಶಿಂಗ್ ಮಾಡ್ತೀನಿ. ಇನ್ನೊಂದು 4 ಸೀರೆ ಪಿಕೋ ಪಾಲ್ ಮಾಡೋದವ. ಏನಾಗ್ತೈತೆ ನೋಡೋಣ ಸ್ನೇಹಿತರೆ. ಇವಾಗ ಮಧ್ಯಾಹ್ನ ಟೈಮ್ದಾಗ ಸ್ಟಿಚ್ ಮಾಡ್ರೆ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಸಂಜೆ ಮುಂಜಾನೆ ಗಿರಾಕಿಗಳು ಇರ್ತಾರೆ. ನಾನು ಬಿಡುವಿನ ಟೈಮ್ದಾಗ ಈ ಸ್ವಲ್ಪ ಮಾಡ್ಕೊಳಕತ್ತೀನಿ ರೀ. ಈಗ ಬಿಡಂಗಿಲ್ಲ ರೀ, ಬಟ್ಟೆ ಸ್ಟಿಚ್ ಮಾಡೋದು ನಮ್ಗೆ ಅನುಕೂಲನೇ ಐತಿ. ಆದರೆ ಸೈಡ್ ಎಫೆಕ್ಟ್ಸ್ ತುಂಬಾ ಆಗ್ತಾ ಇದೆ. ಸ್ವಲ್ಪ ಜಾಸ್ತಿ ಈ ಕಡೆ ಪೂರನೂ ಬಿಡ್ತಾ ಇಲ್ಲ, ಹಾಗೆ ಜಾಸ್ತಿನೂ ಹೊಲಿತಾ ಇಲ್ಲ. ನನಗೆ ಎಷ್ಟು ಆಗ್ತೈತೆ ಅಷ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನೀನೇ ಸ್ವಲ್ಪ ಸ್ಟಿಚ್ ಮಾಡಿದ್ದೆ ರೀ ಈ ಬ್ಲೌಸ. ಈಗ ಒಂದು ಸ್ವಲ್ಪ ಸ್ಟಿಚ್ ಮಾಡಿದ್ರೆ ಮುಗೀತ್ರಿ. 100 ರೂಪಾಯಿ ಆಯ್ತು ರೀ. ನಿನ್ನೆ ಇವತ್ತು ಕುಡಿಸಿ ನೋಡೋಣ್ರಿ ಏನಾಗ್ತೈತಿ. ಇದನ್ನು ಪೂರ್ಣ ಮುಗಿಸೋದಾಗ್ತೈತೋ ಏನು ಮತ್ತೆ ಆಡುಗಳು ಒದ್ರಾಕತ್ತಂದು ಆಡ ಬಿಡೋದಾಗ್ತೈತೋ ಗೊತ್ತಿಲ್ಲ ರೀ. ಬರೀ ಸ್ನೇಹಿತರೆ, ಬ್ಲೌಸ್ನ ಮೊದಲ ಸ್ಟಿಚ್ ಮಾಡ್ತೀನಿ ರೀ, ಮತ್ತು ಆಮೇಲೆ ಸಿಗ್ತೀನಿ ನೋಡ್ರಿ. ನೋಡಿ ಅಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿ. ಮನೆಗೆ ಬಂದು ಮತ್ತು ಸ್ವಲ್ಪ ಸಜ್ಕ ಮಾಡೀನಿ ರೀ. ಯಜಮಾನ್ರು ಬರಾಕತ್ತಾರಿ. ನನಗೆ ರೊಟ್ಟಿ ಇದ್ದು ರೀ, ರೊಟ್ಟಿ ತಿಂದು ನಿನ್ನ ಅದಾವ್ರಿ. ಅವ್ರಿಗೊಂದು ಸ್ವಲ್ಪ ಬಜ್ಜಿ ಉಳಿಸೀನಿ ರೀ. ತಿಂದ್ರೆ ತಿಂತಾರೆ, ತಿನ್ಲಿಕ್ಕೆ ನೋಡೋದು ಸಾಂಬಾರು ಐತ್ರಿ ಇನ್ನೊಂದು ಸ್ವಲ್ಪ. ಅವ್ರಿಗೆ ಬೆಲಸ ಅಡ್ಗೆ ಊಟ ನಾನು ಮನೆಗೆ ಬಂದ್ರೆ ಮಾಡಿಬಿಡ್ತೀನಿ ರೀ. ಚಪಾತಿ ಕುದಿಸೋದು ಮಣ್ಣಿನ ದಿನ ಚಕ್ಕುಲಿ ಮಾಡಿದ್ದಾರೆ. ಇವತ್ತು ಸಜ್ಕ ಮಾಡಿಡತ್ತೀನಿ ರೀ. ಬಿಸಿ ಇರ್ತೈತ್ರಿ, ಹಂಗೆ ಬರ್ತಾರೆ. ಟೈಮ್ ಎಷ್ಟೊತ್ತಿಗೆ ಬರ್ತಾರೆ. ಎಣ್ಣೆ ಬೆಳಿಗ್ಗೆದು ಎಣ್ಣೆ ತೆಗೆದು ಇಟ್ಟೇ ಇಲ್ಲ ರೀ. ಹಂಗೆ ಹಿಟ್ಟು ಬೀಸ್ಕೊಂಬಂದಿದ್ದು ಹಿಟ್ಟು ಕೂಡ ಅಲ್ಲೇ ಇಟ್ಟನು. ನಾಳೆ ಬೆಳಗ್ಗೆ ಏನಾರು ಎಲ್ಲ ಕ್ಲೀನ್ ಬ್ಯಾಸ್ರ ಬಂದುಬಿಟ್ಟೈತ್ರಿ. ಊಟ ಆಗೈತಿ ಸ್ನೇಹಿತರೆ. ಟೈಮ್ 9:15 ಆಗೈತಿ. ಬಿಗ್ ಬಾಸ್ 10 ಐತಿ. ಬಿಗ್ ಬಾಸ್ನ್ಯಾಗ ನಮ್ಮ ಮಾಡು ಅಣ್ಣ ಹೋಗ್ಯಾನ್ರಿ ಇವತ್ತು. ಅದು ಬಿಗ್ ಬಾಸ್ನು ಚಂದ ಅನ್ಸಂಗಿಲ್ಲ ನನಗೆ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಮಂದಿನ ತೆಗೆದು ಬಿಟ್ಟಾರು. ಏನು ಮಾಡೋದ್ರಿ. ಬರ್ರಿ ಸ್ನೇಹಿತರೆ, ಈ ವಿಡಿಯೋ ಜಾಸ್ತಿ ಆಗೈತಿ. ಎಷ್ಟು ನಿಮಿಷದಾಗೈತಿ ಏನೋ ರೀ. ವಿಡಿಯೋ ಎಡಿಟಿಂಗ್ ಮಾಡ್ಬೇಕಿನ್ನ. ಟೈಟಲು ತಮ್ಮೇಲು ರೆಡಿ ಮಾಡ್ಕೋಬೇಕು. ಊಟ ಅಂತರೂ ಆಗೈತಿ. ಉಳ್ಳಾಗಡ್ಡಿ ತಪ್ಪಲ ತಗೊಂಡು ತಿಂದೇನೋ ಇಲ್ಲೇ ಐತಿ ನೋಡ್ರಿ. ಬಜ್ಜಿ ಜೊತೆ ಉಳ್ಳಾಗಡ್ಡಿ ತಪ್ಪಲ, ರೊಟ್ಟಿ, ಬಜ್ಜಿ, ಅನ್ನ, ಸಾಂಬಾರು, ಒಂದು ಸ್ವಲ್ಪ ಸಜ್ಕ ಹಾಕೊಂಡು ತಿಂದೆ. ಮ್ಯಾಗ ಸ್ವೀಟ್ ಜಾಸ್ತಿ ಹೋಗಲ್ಲ ನನಗೆ.
ಬರ್ರಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಆದಷ್ಟು ಲೈಕು ಶೇರು ಸಪೋರ್ಟು ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ನಾಳೆಗೆ ಸಿಗೋಣ ಸ್ನೇಹಿತರೆ. ಇಷ್ಟು ತನ ವಿಡಿಯೋ ನೋಡೋದಕ್ಕೆ ಬಾಯ್ ಎಲ್ಲರಿಗೂ.